ಮಾಹಿತಿ ಹಕ್ಕು ಬಂದಾಗಲಿಂದ ಈ ಮಾಹಿತಿ ಹಕ್ಕಿಗೆ ಭಾಳಷ್ಟು ವಿರೋಧವನ್ನು ಈ ಸರ್ಕಾರಿ ಅಧಿಕಾರಿಗಳು ಮುಂಚೆಯಿಂದನೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮಾಹಿತಿ ಹಕ್ಕು ಅಂತಂದರೆ ಅವರಿಗೆ ಭಾಳಷ್ಟು ಒಂದು ಅಲರ್ಜಿ ಆಗಿರ್ತಕ್ಕಂಥದ್ದು. ಮಾಹಿತಿ ಹಕ್ಕಿನ ಅರ್ಜಿಯನ್ನು ನೋಡಿದರೆ ಅವರಿಗೆ ಭಾಳ ಮೈಯೆಲ್ಲ ಉರಿಯತಕ್ಕಂಥ ಒಂದು ಸನ್ನಿವೇಶ ಅವ್ರಿಗೊಂದು ಅಂದರೆ ಅಲರ್ಜಿ ಆಗಿರ್ತಕ್ಕಂಥದ್ದು. ಅವರಿಗೆ ಮಾಹಿತಿ ಏನಾಗಿದೆ ಇವತ್ತು ಅವರಿಗೆ ಯಾರು ಮಾಹಿತಿ ಹಕ್ಕು ಬರೋವರೆಗೂ ಕೂಡ ಯಾವುದೇ ನಾಗರಿಕರು ಅವರನ್ನು ಪ್ರಶ್ನೆ ಮಾಡತಕ್ಕಂತಹ ಒಂದು ಅಧಿಕಾರ ಇರಲಿಲ್ಲ, ಹೀಗಾಗಿ ಅವರನ್ನು ಪ್ರಶ್ನಿಸ್ತಾ ಇರಲಿಲ್ಲ. ಆದರೆ ಈ ಮಾಹಿತಿ ಹಕ್ಕು ಇವತ್ತು ಏನಾಗಿದೆ, ನಾಗರಿಕನಿಗೆ ಒಬ್ಬ ಸಂಸದ ಮತ್ತು ಒಬ್ಬ ವಿಧಾನಸಭಾ ಸದಸ್ಯರಿಗೆ ಇರತಕ್ಕಂತಹ ಎಲ್ಲ ಅಧಿಕಾರಗಳನ್ನು ಮಾಹಿತಿ ಪಡಿತಕ್ಕಂಥ ಒಂದು ಎಲ್ಲ ಅಧಿಕಾರಗಳನ್ನು ನೀಡಿದಾಗಿನಿಂದ ಏನಾಗಿದೆ, RTA ಅರ್ಜಿಗಳ ಮುಖಾಂತರ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನೆಗಳನ್ನು ಕೇಳುವ ಹಾಗಿಲ್ಲ, ನಿರ್ದಿಷ್ಟವಾದ ದಾಖಲೆಗಳನ್ನು ಕೇಳಬೇಕಾಗ್ತದೆ. ಆದರೆ ನಿರ್ದಿಷ್ಟವಾದ ದಾಖಲೆಗಳನ್ನು ಕೇಳುವ ಮೂಲಕ ಅಲ್ಲಿ ಅವ್ರು ಮಾಡತಕ್ಕಂತಹ ಕಾರ್ಯಗಳನ್ನು ಪ್ರಶ್ನಿಸುವ ಒಂದು ಇವತ್ತು ಅಧಿಕಾರ ನಾಗರಿಕರಿಗೆ ಬಂದಿದೆ. ಹೀಗಾಗಿ ಏನು ಹೇಳ್ತಾ ಇದ್ದಾರೆ, ಒಂದು ಅರ್ಜಿಯನ್ನು ಹಾಕಿ ನಾವು ಯಾವುದೋ ಒಂದು ಕಾಮಗಾರಿಯ ಬಗ್ಗೆ ಮಾಹಿತಿ ಕೇಳಿದರೆ ಅಲ್ಲಿ ಯಾವುದೋ ಒಂದು ಹಣದ ದುರ್ಬಳಕೆ ಆಗಿರ್ತದೆ, ಅಥವಾ ಕಳ್ಳ ಬಿಲ್ಗಳಾಗಿರ್ತಕ್ಕಂಥದ್ದು, ಕೆಲಸ ಮಾಡದಲ್ಲೇ ಬಿಲ್ಗಳನ್ನು ಮಾಡಿರ್ತಕ್ಕಂಥದ್ದು, ಅಥವಾ ಕಳಪೆ ಕಾಮಗಾರಿಗಳು ಮಾಡಿರ್ತಕ್ಕಂಥದ್ದು, ಇಂತಹ ಮಾಹಿತಿಗಳನ್ನು ಕೇಳಿದಾಗ ಏನಾಗಿದೆ ಅಂತಂದರೆ ಇದನ್ನು ಸಾಧಾರಣವಾಗಿ ಅಧಿಕಾರಿಗಳು ಇದು ಮಾಹಿತಿ ಹಕ್ಕಿನ ಕಾನೂನಿನ ದುರ್ಬಳಕೆ, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾಷನ್ಗೋಸ್ಕರ ಮಾಹಿತಿ ಕೇಳ್ತಾ ಇದ್ದಾರೆ, ಈ ರೀತಿಯ ಆಪಾದನೆಗಳನ್ನು ಸರ್ವೆ ಮಾಡ್ತಕ್ಕಂತಹ ಒಂದು ಭಾಳಷ್ಟು ಪ್ರಸಂಗಗಳು ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಮಾಹಿತಿ ಆಯೋಗದಲ್ಲೂ ಕೂಡ ಈ ಸಾರ್ವಜನಿಕ ಅಧಿಕಾರಿಗಳು ಈ ಅಂಶಗಳನ್ನು ಭಾಳಷ್ಟು ಅಲ್ಲಿ ಮುಂದಿಡ್ತಾ ಇದ್ದಾರೆ. ಅಂದರೆ ಮಾಹಿತಿ ಕೇಳುವುದೇ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಇವತ್ತು ಬಿಂಬಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಯಾವುದೇ ಒಂದು ನಾಗರಿಕ ಒಂದು ಕಚೇರಿಗೆ ಮಾಹಿತಿಯನ್ನು ಕೇಳಿದರೆ ಇವನು ಮಾಹಿತಿ ಹಕ್ಕಿನ ದುರುಪಯೋಗ ಮಾಡ್ತಾ ಇದ್ದಾನೆ, ಅಥವಾ ಈ ಮಾಹಿತಿ ಹಕ್ಕಿನ ಮೂಲಕ ಎಕ್ಸ್ಟ್ರಾಷನ್ ಮಾಡಲಿಕ್ಕೆ ನಮ್ಮನೆಗೆ ಹಿಂಸೆ ಕೊಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥ ಒಂದು ಇವತ್ತು ಮನೋಭಾವ ಅಧಿಕಾರಿಗಳಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ವಾಸ್ತವವಾಗಿ ಮಾಹಿತಿ ಹಕ್ಕು ಅಂತಂದರೆ ಇದು ಸತ್ಯದ ಅನ್ವೇಷಣೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಸತ್ಯ ಹೊರಗಡೆ ಬರಬೇಕು, ಅಥವಾ ನೀವು ಕೊಡ್ತಾಗಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳನ್ನು ಬಹಿರಂಗಪಡಿಸಿ ಅಂತಕ್ಕಂಥದ್ದು. ಆದರೆ ಇನ್ನೊಂದು ಅಂಶ, ನಾವು ಯಾವುದೇ ಮಾಹಿತಿಯನ್ನು ನಾವು ಯಾವುದೇ ಉಚಿತವಾಗಿ ಕೇಳ್ತಾ ಇಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ನಾವು ಫೀಸ್ ಕಟ್ತಾ ಇದ್ದೀವಿ. ಅರ್ಜಿಯ ಜೊತೆ 10 ರೂಪಾಯಿ ಕಟ್ತೀವಿ, ಪ್ರತಿ ಪೇಜಿಗೆ 2 ರೂಪಾಯಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ಹೇಳ್ತಕ್ಕಂಥದ್ದು ಮಾಹಿತಿ ಕೇಳುವುದು ಹೇಗೆ, ಮಾಹಿತಿ ಹಕ್ಕಿನ ದುರ್ಬಳಕೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇರ್ತಕ್ಕಂಥದ್ದು. ಮಾಹಿತಿ ಹಕ್ಕು ಕೇಳ್ತಕ್ಕಂಥದ್ದು ಖಂಡಿತ ಅದು ಮಾಹಿತಿ ಹಕ್ಕಿನ ದುರ್ಬಳಕೆ ಇಲ್ಲ. ಆದರೆ ಒಂದೇ ಕಚೇರಿಗೆ ಅತಿಯಾಗಿ ಕೆಲವರು ಏನು ಮಾಡ್ತಾ ಇದ್ದಾರೆ, 50-100 ಅರ್ಜಿಗಳನ್ನು ಒಂದೇ ಸಾರಿ ಸಲ್ಲಿಸಿದಾಗ ಏನಾಗ್ತಾ ಇದೆ ಅಂತಂದರೆ ಅದು ಮಾಹಿತಿ ಹಕ್ಕಿನ ದುರ್ಬಳಕೆ ಅಂತಕ್ಕಂಥದ್ದನ್ನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬಂದಂತಹ ಮಾಹಿತಿ ಆಯೋಗದಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಸುಮಾರು 9600 ಮೇಲ್ಮನವಿಗಳನ್ನು ಸಲ್ಲಿಸಿದಾಗ ಮಾಹಿತಿ ಆಯೋಗ ಇದು ಮಾಹಿತಿ ಹಕ್ಕಿನ ದುರ್ಬಳಕೆ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಮಾಡಿ ಏನು ಮಾಡಿದರು, ಅವನ ಎಲ್ಲ ಮಾಹಿತಿ ಅರ್ಜಿಗಳನ್ನು ಎಲ್ಲವನ್ನು ಕೂಡ ಮೇಲ್ಮನವಿಗಳನ್ನು ಕೂಡ ವಜಾ ಮಾಡಿದರು. ಈಗ ವಜಾ ಮಾಡಿದಾಗ ಭಾಳಷ್ಟು ಚರ್ಚೆಗಳು ಆಯಿತು, ಭಾಳಷ್ಟು ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಚರ್ಚೆಗಳು ಕೂಡ ನಡೀತು, ಹಲವಾರು ಅಭಿಪ್ರಾಯಗಳು ಇವತ್ತು ಮೂಡಿಬಂತು. ಕೆಲವರು ಈ ರೀತಿಯ ಮೇಲ್ಮನವಿಗಳನ್ನು ಅತಿಯಾಗಿ ಅರ್ಜಿಗಳನ್ನು ಹಾಕ್ತಕ್ಕಂಥದ್ದು, ಅತಿಯಾದ ಮೇಲ್ಮನವಿಗಳನ್ನು ಸಲ್ಲಿಸ್ತಕ್ಕಂಥದ್ದು ಮಾಹಿತಿ ಹಕ್ಕಿನ ದುರ್ಬಳಕೆ ಅಂತ ಕೆಲವರು ವಾದ ಮಾಡಿದರೆ, ಇಲ್ಲ ಇದು ಅವನಿಗಿರ್ತಕ್ಕಂಥ ಮೂಲಭೂತ ಹಕ್ಕಿನ ಉಪಯೋಗ ಮಾಡಿದ್ದಾನೆ, ಇದು ದುರ್ಬಳಕೆ ಅಲ್ಲ ಅಂತಕ್ಕಂತಹ ಒಂದು ವ್ಯಾಖ್ಯಾನಗಳನ್ನು ಮಾಡಿದರು. ಭಾಳಷ್ಟು ಬಿಸಿಯಾದಂಥ ಚರ್ಚೆಗಳು ನಡೀತು. ಈ 9600 ಪ್ರಕರಣಗಳನ್ನು ಯಾವಾಗ ಮಾಹಿತಿ ಆಯೋಗ ವಜಾ ಮಾಡ್ತೋ, ಆ ವಜಾದ ಆದೇಶವನ್ನು ಧಾರವಾಡ ಪೀಠದ ಉಚ್ಚ ನ್ಯಾಯಾಲಯ ಹೈಕೋರ್ಟಿನ ಮುಂದೆ ಪ್ರಶ್ನೆ ಮಾಡಿತು, ಅರ್ಜಿದಾರರು ಪ್ರಶ್ನೆ ಮಾಡಿತು. ಆದರೆ ಈ ಪ್ರಶ್ನೆ ಮಾಡಿದಾಗ ಈ ಭಾಳಷ್ಟು ಅಂಶಗಳನ್ನು ಗಮನಿಸಿ ಹೈಕೋರ್ಟ್ ಕೂಡ ಬಹಳ ಒಂದು ಆದೇಶವನ್ನು ಹೊರಡಿಸ್ತು. ಆದೇಶದಲ್ಲಿ ಒಂದು ಅಂಶವನ್ನು ಭಾಳ ಸ್ಪಷ್ಟಪಡಿಸಿತು. ಒಬ್ಬ ವ್ಯಕ್ತಿ ಒಂದೇ ಸುಮಾರು 1000 ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥದ್ದು ಇದು ಕಾನೂನಿನ ದುರ್ಬಳಕೆ. ಇದು ಕಾನೂನು ದುರ್ಬಳಕೆ ಆಗಿರೋದ್ರಿಂದ ಅವರು ಅರ್ಜಿದಾರರು ಏನು ಕೋರ್ಟ್ ಫೀ ಕಟ್ಟಬೇಕಾಗಿತ್ತು 9,60,000 ರೂಪಾಯಿಗಳ ಇದನ್ನು ಕೂಡ ಕೋರ್ಟ್ ಫೀಯನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿ ಇದನ್ನು ವಜಾ ಕೂಡ ಮಾಡಿತು. ಇವತ್ತೇನಾಗಿದೆ,
ಈ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಇದೇ ರೀತಿ ಗುಜರಾತಿನಲ್ಲೂ ಕೂಡ ಒಂದು ಪ್ರಕರಣ ಬೆಳಕಿಗೆ ಬಂತು. ಅಲ್ಲೂ ಕೂಡ ಗುಜರಾತಿನ ಹೈಕೋರ್ಟ್ ಈ ರೀತಿಯಾಗಿ ಅತಿಯಾಗಿ ಅರ್ಜಿಯನ್ನು ಹಾಕುವವರ ವಿರುದ್ಧ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಕ್ರಮವನ್ನು ಕೈಗೊಳ್ತು. ಅಂದರೆ ಏನಾಗಿತ್ತು, ಈ ಎಲ್ಲ ಯಾವುದೇ ಕಾನೂನು ಬಂದರೂ ಕೂಡ ಸದ್ಬಳಕೆಯೂ ಆಗ್ತದೆ, ದುರ್ಬಳಕೆಯೂ ಆಗ್ತದೆ. ಆದರೆ ಏನಾಗ್ತದೆ, ದುರ್ಬಳಕೆಗೆ ಬೇಗ ಪ್ರಚಾರ ಸಿಗ್ತದೆ. ಈ ಎರಡು ಆದೇಶಗಳ ಆಧಾರದ ಮೇಲೆ ಇತ್ತೀಚೆಗೆ ಕರ್ನಾಟಕ ಮಾಹಿತಿ ಆಯೋಗ ಕೆಲವು ವ್ಯಕ್ತಿಗಳನ್ನು, ಅಂದರೆ ಕೆಲವು ಅತಿ ಹೆಚ್ಚಿನ ಮೇಲ್ಮನವಿ ಸಲ್ಲಿಸಿರುವವರ ವಿರುದ್ಧ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಕ್ರಮ ತೆಗೆದುಕೊಳ್ತು. ಮತ್ತು ಅವರ ವಿರುದ್ಧ ದಂಡವನ್ನು ಹಾಕ್ತಕ್ಕಂಥ ಒಂದು ಹಲವಾರು ಪ್ರಕರಣಗಳು ಇವತ್ತು ಇತ್ತೀಚೆಗೆ ವರದಿಯಾಯಿತು. ಈ ಪ್ರಕರಣಗಳು ಸಾರ್ವಜನಿಕ ವಲಯಗಳಲ್ಲಿ ಮತ್ತು ಸಾರ್ವಜನಿಕ ಈ ನಮ್ಮ ಜಾಲತಾಣಗಳಲ್ಲಿ ಭಾಳಷ್ಟು ಚರ್ಚೆಯನ್ನು ಹುಟ್ಟಾಕ್ತಕ್ಕಂಥದ್ದು ಬಂತು. ಇದರಲ್ಲಿ ಇರ್ತಕ್ಕಂಥದ್ದು ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂಥ ಅಧಿಕಾರ ಇಲ್ಲ, ಅವರಿಗೆ ಮಾಹಿತಿ ಆಯೋಗಗಳಿಗೆ ಅರ್ಜಿದಾರರಿಗೆ ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ದಂಡ ಹಾಕ್ತಕ್ಕಂಥ ಅಧಿಕಾರ ಇಲ್ಲ. ಕೇವಲ ಇದೇ ಅಧಿಕಾರ ಕಾನೂನಿನಲ್ಲೂ ಕೂಡ ಯಾವುದೇ ಒಂದು ಅಂಶ ಇಲ್ಲದಲೇ ಇರೋದರಿಂದ ಇದು ಕಾನೂನು ಬಾಹಿರ ಅಂತಕ್ಕಂಥ ಒಂದು ಹೋರಾಟಗಳನ್ನು ಮಾಡಿದರು ಕೆಲವು ಇದನ್ನು. ಆದರೆ ಏನಾಗಿದೆ, ಭಾಳ ಯಾವುದೇ ಒಂದು ಮಾಹಿತಿ ಆಯೋಗದ ಆದೇಶ ಇರ್ಬೋದು ಅಥವಾ ಇವತ್ತು ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪಿರ್ಬೋದು, ಈ ತೀರ್ಪುಗಳನ್ನು ನಾವು ಗಮನಿಸಿದಾಗ ಏನಾಗ್ತದೆ, ಈ ಕಾನೂನಿನ ಹೋರಾಟದಲ್ಲಿ ಯಾವುದೇ ಒಂದು ಈ ರೀತಿಯ ವ್ಯತಿರಿಕ್ತವಾದಂತಹ ಯಾವುದೇ ಅಭಿಪ್ರಾಯ ಇರತಕ್ಕಂತಹ ಯಾವುದೇ ಒಂದು ಆದೇಶಗಳು ಬಂದರೆ ನಮಗೆ ಇರ್ತಕ್ಕಂಥದ್ದು ಒಂದೇ ದಾರಿ, ಅದನ್ನು ಮೇಲಿನ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಕ್ಕಂಥದ್ದು ಒಂದೇ ಇರ್ತಕ್ಕಂಥದ್ದು. ಆದರೆ ಕೆಲವು ಕಾರ್ಯಕರ್ತರು ಅನ್ನಿಸ್ಕೊಂಡವ್ರು ಏನಾಗಿದೆ ಅಂತಂದರೆ ಇದನ್ನು ಉಪಯೋಗಿಸಿಕೊಂಡು ಕೆಲವು ವ್ಯಕ್ತಿಗಳ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಕಾನೂನಿನ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಕಾನೂನನ್ನು ನಾವೇ ದುರ್ಬಲಗೊಳಿಸ್ತಕ್ಕಂತಹ ಒಂದು ಸ್ಥಿತಿಗೆ ಬಂದಿದ್ದೀವಿ. ಮತ್ತು ಇನ್ನೊಂದನ್ನು ನೋಡಬೇಕು, ಯಾಕೆ ಮಾಹಿತಿ ಆಯೋಗ ಯಾಕೆ ಒಬ್ಬನೇ ವ್ಯಕ್ತಿ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸುವುದನ್ನು ಯಾಕೆ ವಿರೋಧ ಮಾಡ್ತು ಅನ್ನೋದರ ಒಂದು ಹಿನ್ನೆಲೆ ಏನು ಅಂತಂದರೆ, ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಇರ್ತಕ್ಕಂಥ ಸುಮಾರು 65,000 ಪ್ರಕರಣಗಳು ಒಂದು ಹಂತದಲ್ಲಿ ವಿಚಾರಣೆಗೆ ಬಾಕಿ ಇತ್ತು. ಅದರಲ್ಲಿ ಸುಮಾರು 75% ಪ್ರಕರಣಗಳು ಕೇವಲ 35 ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಇರ್ತಕ್ಕಂಥದ್ದು. ಒಬ್ಬನೇ ವ್ಯಕ್ತಿ ಸುಮಾರು 20,000 ಅಪೀಲ್ ಹಾಕಿರ್ತಕ್ಕಂಥದ್ದು, ಒಂದಿಬ್ಬರು 8,000 ರಿಂದ 10,000 ಹಾಕ್ತಕ್ಕಂಥವ್ರು, 5,000ಕ್ಕಿಂತ ಹೆಚ್ಚು ಹಾಕಿದವರು 4 ಜನ ಇದ್ದರು, 2,000ಕ್ಕಿಂತ ಹಾಕಿದವರು ಕೆಲವು ವ್ಯಕ್ತಿಗಳಿದ್ದರು. ಹೀಗಾಗಿ ಸುಮಾರು 30-35 ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ 55,000 ಪ್ರಕರಣಗಳು ಇವತ್ತು ಮಾಹಿತಿ ಆಯೋಗದಲ್ಲಿ ದಾಖಲಾಗಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನಾಯಿತು, ಮಾಹಿತಿ ಆಯೋಗದ ಒಂದು ಆದೇಶ ಹೊರಬಿತ್ತು. ಈ ಆದೇಶವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯವು ಹಿಡಿದಿದೆ. ಇರತಕ್ಕಂಥ ಏಕೈಕ ಮಾರ್ಗ ಕೇವಲ ಜಾಲತಾಣಗಳಲ್ಲಿ ಸುಮ್ಮನೆ ಎಲ್ಲರ ಮೇಲೆ, ಅಂದರೆ ಕೆಲವು ಕಾರ್ಯಕರ್ತರನ್ನು ಒಳಗೊಂಡಂತೆ ದೂಷಣೆ ಮಾಡುವುದನ್ನು ಬಿಟ್ಟು ಇದನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಮೇಲ್ಮನವಿಯನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬೇಕೇ ಹೊರತು ಈ ರೀತಿ ಬೀದಿ ಜಗಳ ಆಡುವುದರಿಂದ ಏನಾಗ್ತದೆ, ಇವತ್ತು ಈ ಕಾರ್ಯಕರ್ತರಲ್ಲಿ ಒಂದು ಒಡಕು ಮೂಡಿಸ್ತಕ್ಕಂಥ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಮತ್ತು ಇದು ಈ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾವಿರಾರು ಅರ್ಜಿಗಳನ್ನು ಹಾಕುವವರ ವಿರುದ್ಧ ಭಾಳಷ್ಟು ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು. ಅವ್ರು ಹೇಳ್ತಕ್ಕಂಥದ್ದು ಸಾವಿರಾರು ಅರ್ಜಿಗಳನ್ನು ಹಾಕ್ತಕ್ಕಂಥದ್ದು ಕೇವಲ ಅಧಿಕಾರಿಗಳನ್ನು ಹೆದರಿಸ್ತಕ್ಕಂತಹ ಒಂದು ತಂತ್ರ, ಅವರ ಎಕ್ಸ್ಟಾರ್ಷನ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕಾನೂನಿನ ದುರ್ಬಳಕೆ ಆಗ್ತಕ್ಕಂಥದ್ದು ಒಂದು ಇವತ್ತು ಚರ್ಚೆ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಅಂತ್ಯವನ್ನು ಹಾಡಬೇಕಾದಂಥ ಒಂದು ಸನ್ನಿವೇಶ ಒದಗಿದೆ. ಈ ಒಂದು ಏನು ಆದೇಶಗಳಿದೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬೇಕು. ಸುಪ್ರೀಂ ಕೋರ್ಟಿನ ತೀರ್ಪು ಬರೋವರೆಗೂ ಕೂಡ ಸಹನೆಯಿಂದ ಕಾಯಬೇಕು. ಹೀಗಾಗಿ ಕೇವಲ ಕೆಲವೇ ವ್ಯಕ್ತಿಗಳ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು, ಅವರ ವಿರುದ್ಧ ಹೀನಾಯವಾದಂಥ ಒಂದು ಭಾಷೆಯನ್ನು ಬಳಸಿ ಇವತ್ತು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಏನು ಕೆಲವು ವಿಡಿಯೋಗಳನ್ನು ಹರಿಯಬಿಟ್ಟಿದ್ದಾರೆ, ಇದರಿಂದ ಯಾವುದೇ ಮಾಹಿತಿ ಹಕ್ಕಿನ ಅನುಷ್ಠಾನಕ್ಕೆ ಇದು ಮಾರಕವಾಗಿ ಪರಿಣಮಿಸುತ್ತೆ ಹೊರತು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.